ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಇದರಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಅಂತ ಹೊರಟವರು ಈ ಅಪಘಾತದಲ್ಲಿ ಬಲಿಯಾಗಿರೋದು. ಲಾರಿ ಮತ್ತು ಕ್ರೂಸರ್ ಮಧ್ಯೆ ಡಿಕ್ಕಿಯಾಗಿ ಕ್ರೂಸರ್ ಅಲ್ಲಿದ್ದಂತ 6 ಜನ ಮೃತಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಆರತಿ ಬೈಲಲ್ಲಿ ನಡೆದಿರುವಂತಹ ಘಟನೆ ಇದು. ಫೋರ್ಸ್ ಕ್ರೂಸರ್ ಕಾರಲ್ಲಿ ಒಟ್ಟು 9 ಮಂದಿ ಇದ್ರು, ಚಾಲಕ ಸೇರಿದಂತೆ. ಇದರಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಧಾರವಾಡದಿಂದ ಹೊರಟಿದ್ರು, ಗೋಕರ್ಣ, ಮುರುಡೇಶ್ವರ, ಧರ್ಮಸ್ಥಳ ಪ್ರವಾಸಕ್ಕೆ ಅಂತ ಹೊರಟವರು ಇವರು. ಧಾರವಾಡದಿಂದ ಅಂಕೋಲಾ ಕಡೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಯಲ್ಲಾಪುರದಲ್ಲಿ ಅಪಘಾತ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯವನ್ನ. ಫೋರ್ಸ್ ಕ್ರೂಸರ್ ಕಾರು, ಸ್ನೇಹಿತರೆಲ್ಲ ಒಟ್ಟಿಗೆ ಪ್ರವಾಸಕ್ಕೆ ಅಂತ ಹೊರಟಿದ್ರು. ಒಟ್ಟು 9 ಜನ ಇದ್ರು ಕಾರಲ್ಲಿ, ಚಾಲಕರು ಸೇರಿದಂತೆ. ಈಗ 6 ಮಂದಿ ಮೃತಪಟ್ಟಿದ್ದಾರೆ, ಚಾಲಕರು ಕೂಡ ಸೇರಿ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಇದು ಅವರು ಟೂರಿಗೆ ಹೊರಟಂತ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ. ಒಂದು ಸೆಲ್ಫಿ ತೆಗೆದುಕೊಂಡಿದ್ದಾರೆ ಸ್ನೇಹಿತರು ನೆನಪಿಗೆ ಅಂತ. ಧಾರವಾಡದಿಂದ ಹೊರಟಂತ ಸಂದರ್ಭದಲ್ಲಿ ಸೆಲ್ಫಿ ತೆಗೆದುಕೊಂಡ ಕೊನೆಯ ಫೋಟೋ ಇದು. ಇನ್ನು ಈ ಮೃತಪಟ್ಟಂತ ಅಷ್ಟು ಜನ ಕೂಡ ಧಾರವಾಡದಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಅವರೆಲ್ಲ ಸೇರಿಕೊಂಡು ಪ್ರವಾಸಕ್ಕೆ ಅಂತ ಹೊರಟಿದ್ರು. ಮಾರ್ಗ ಮಧ್ಯೆ ಅಪಘಾತ ಆಗಿದೆ, ಲಾರಿ ಮತ್ತು ಕ್ರೂಸರ್ ಮಧ್ಯೆ. ಲಾರಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಬೆಳಗಾವಿ ರಿಜಿಸ್ಟ್ರೇಷನ್ನ ಲಾರಿ. 3 ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಮೃತಪಟ್ಟವರ ವಿವರ: ಬಸವರಾಜು 48 ವರ್ಷದವರು, ಅಭಿಷೇಕ್ ಈಶ್ವರ್ 28 ವರ್ಷದ ಯುವಕ, ಅಕ್ಷಯ್ 26 ವರ್ಷದವರು, ಮತ್ತೊಬ್ಬರು ಅಭಿಷೇಕ್ 26 ವರ್ಷ, ಸಂಜೀವ್ ಅನ್ನೋರು ಮತ್ತೊಬ್ಬರು, ಇನ್ನು ಸಂಜಯ್ ಅವರು ಕಾರು ಚಾಲಕರು. ಇನ್ನು ಶಿವರಾಜ್, ಮಂಜುನಾಥ್ ಮತ್ತು ಚನ್ನಬಸಯ್ಯ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಧಾರವಾಡದಲ್ಲಿ ಗಣಪತಿ ದರ್ಶನವನ್ನ ಪಡೆದು ಟ್ರಿಪ್ಪಿಗೆ ಹೊರಟಿತ್ತು ಈ ತಂಡ. ಸ್ನೇಹಿತರೆಲ್ಲ ಸೇರಿಕೊಂಡು ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಪ್ರವಾಸಕ್ಕೆ ಅಂತ ಹೊರಟಿದ್ರು. ಗೋಕರ್ಣಕ್ಕೆ ಹೋಗಬೇಕು, ಮುರುಡೇಶ್ವರಕ್ಕೆ ಹೋಗಬೇಕು, ಧರ್ಮಸ್ಥಳಕ್ಕೆ ಹೋಗಬೇಕು, ಈ ರೀತಿ ಪ್ಲಾನ್ ಮಾಡಿ ಹೊರಟು ದಾರಿ ಮಧ್ಯೆ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಿರೀಶ್ ಫೋನ್ ಸಂಪರ್ಕದಲ್ಲಿ. ಗಿರೀಶ್, ಯಾವ ರೀತಿ ಆಗಿರೋದು ಈ ಅಪಘಾತ? ಅಂದ್ರೆ ಏನ್ ಕಾರಣ ಆಯಿತು ಅಪಘಾತಕ್ಕೆ? ಏನ್ ಹೇಳ್ತಾರೆ ಸ್ಥಳೀಯರು? ಹೌದು ರಕ್ಷಕ್, ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಆರತಿ ಬೈಲಿನಲ್ಲಿ ನಡೆದಿರತಕ್ಕಂತ ದುರ್ಘಟನೆ. ಏನಂತಂದ್ರೆ, ಕ್ರೂಸರ್ ಚಾಲಕನಿಗೆ ನಿದ್ದೆ ಬಂದಿದೆ. ಆ ಸಂದರ್ಭದಲ್ಲಿ ಮುಖಾಮುಖಿ ನೇರವಾಗಿ ಬರ್ತಾ ಇದ್ದಂತ ಲಾರಿಗೆ ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 3 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಪರಿಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ. ಈ ಗಾಯಾಳುಗಳನ್ನ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳದಲ್ಲೇ ಮೃತಪಟ್ಟ 6 ಜನರ ಶವವನ್ನು ಕೂಡ ಯಲ್ಲಾಪುರದ ಶವಾಗಾರಕ್ಕೆ ಸಾಗಿಸಲಾಗಿದೆ. ಸ್ಥಳದಲ್ಲಿ ಯಲ್ಲಾಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮುಖ ಮೂಡಿದ್ದಾರೆ. ಘಟನೆಗೆ ವಿವರ ಇನ್ನೇನು ತಿಳಿದು ಬರಬೇಕಾಗಿದೆ ರಕ್ಷಕ್. ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.